ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಈಗಾಗಲೇ ಎಫ್ಐಆರ್ ದಾಖಲಾಗಿರೋದು ನಿಮಗೆಲ್ಲ ಗೊತ್ತೇ ಇದೆ. ನಾಳೆಯಿಂದ ತನಿಖೆ ಅಧಿಕೃತವಾಗಿ ಆರಂಭ ಕೂಡ ಆಗ್ತಾ ಇದೆ. ಜನಪ್ರತಿನಿಧಿ ಕೋರ್ಟ್ನಿಂದ ತನಿಖಾ ವರದಿಗೆ 3 ತಿಂಗಳ ಗಡುವನ್ನು ಕೊಟ್ಟಿದ್ದಾರೆ. ಅಂದರೆ ಲೋಕಾಯುಕ್ತದರು 3 ತಿಂಗಳ ಒಳಗಾಗಿ ನೀವು ನಮಗೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ದಾರೆ. ಈ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ HDK ಭವಿಷ್ಯವಾಣಿ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ. ಕಳೆದ ಮಾರ್ಚ್ 28ನೇ ತಾರೀಕು ಮಂಡ್ಯದಲ್ಲಿ ಕೇಂದ್ರ ಸಚಿವ HDK ರಾಜ್ಯ ಸರ್ಕಾರದ ಆಯುಷ್ಯದ ಬಗ್ಗೆ ಭವಿಷ್ಯವನ್ನು ನುಡಿದಿದ್ರು. 2024ರ ಡಿಸೆಂಬರ್ ಒಳಗೆ ರಾಜ್ಯ ಸರ್ಕಾರ ಅಧಿಕಾರದಲ್ಲಿ ಇರೋದಿಲ್ಲ ಅಂತ ಹೇಳಿದರು. ಅವರ ಅಂದಿನ ಹೇಳಿಕೆಯಂತೆ ಇದೀಗ ಮೂಡ ಹಗರಣದಿಂದ ಹಲವು ಸುಳಿವು ಸಿಗ್ತಾ ಇದೆ. ಈ ಸಂಬಂಧ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಡಿಸೆಂಬರ್ಗೆ ವರದಿ ಸಲ್ಲಿಸುವಂತೆ ಡೆಡ್ಲೈನ್ ಕೊಟ್ಟಿದ್ದು, ಡಿಸೆಂಬರ್ ತಿಂಗಳಲ್ಲಿ ಸರ್ಕಾರದಲ್ಲಿ ಏನಾದರೂ ಕ್ರಾಂತಿ ಕಾದಿದೆಯಾ ಅಂತಕ್ಕಂಥ ಶಂಕೆ ವ್ಯಕ್ತವಾಗಿದೆ. ಅಲ್ಲ ಏನೂ ಇಲ್ಲ, ಕುಮಾರಸ್ವಾಮಿ ಏನು ಅನ್ನೋದು ಕೆದಕಿ ದೇವೇಗೌಡರು ಕುಟುಂಬ ಕೆದಕಿದ್ರೆ, ದೇವೇಗೌಡರ ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ನಾವು ಯಾರು ತೀರ್ಪು ಕೊಡೋರಲ್ಲ, ನಾವು ಯಾರು ಶ್ರಮ ಹಾಕಬೇಕಾಗಿಲ್ಲ. ಯಾವ ದೇವೇಗೌಡರು ಶಿವನನ್ನ ನಂಬಿ ಬದುಕಿದ್ದಾರೆ ಈ 92ನೇ ವಯಸ್ಸಿನಲ್ಲೂ, ಆ ವ್ಯಕ್ತಿಯ ಕಣ್ಣಲ್ಲಿ ನೀರು ಏನ ಬಿದ್ದಿದೆ, ಆ ವ್ಯಕ್ತಿಯ ನೋವೇನಿದೆ, ಆ ನೋವಿನಲ್ಲಿ ಈ ಸರ್ಕಾರ ಯಾವ ರೀತಿ ಭಸ್ಮ ಆಗುತ್ತೆ ಅಂತಕ್ಕಂಥದ್ದು ಭಗವಂತ ಮಾಡ್ತಾನೆ, ನಮ್ಮ ಕೈಲಿಲ್ಲ. ಅದು ಭಗವಂತ ಮಾಡಿದ್ದಾನೆ ಈಗಾಗಲೇ. ಪಾಪ ಎದುರಲ್ಲ ಅಂತಾರೆ. ನಾನು ಮೊನ್ನೆ ಅವ್ರು ಕೆಲಸ ಮಾಡೋ ಹೇಳ್ತೇವೆ, ಪಾಪ ಸಾರ್ 2:30-3 ಗಂಟೆ ರಾತ್ರಿ ಎದ್ಬಿಟ್ರು, ದಿಕ್ಕಿನ ಎದ್ದು ಕೂತ್ಕೊಂಡ್ಬಿಟ್ರು, ಡಾಕ್ಟ್ರು ಕರ್ಸಿದ್ರು. ಡಾಕ್ಟ್ರು ನೀವೆಲ್ಲೂ ಹೋಗ್ಬಾರ್ದು, ಇಲ್ಲೇ ಇರಬೇಕು ಅಂತ ಕೂರಿಸ್ಕೊಂಡಿದ್ರು. ಇದು ನಿಮ್ಮ ಪರಿಸ್ಥಿತಿಗೆ ಬಂದಿದ್ದೀರಪ್ಪ. ನಾನು ಯಾರಿಗೂ ಎದುರಲ್ಲ. ಇನ್ಯಾರು ಈ ರಾಜ್ಯದ ಮುಖ್ಯಮಂತ್ರಿ ಪರಿಸ್ಥಿತಿ ಅಲ್ಲಿಗೆ ಬಂದಿದೆ.